ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈಃ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ. ಅರ್ಥ, ಎಲ್ಲರೂ ಕೂಡ ಯಾವುದನ್ನ ರತ್ನ ಅಂತ ಹೇಳ್ತಾ ಇದ್ದಾರೆ? ನಮಗೆ ಸಿಗುವಂತಹ ಬಂಗಾರದ ಚೂರನ್ನ, ಬೆಳ್ಳಿಯ ಚೂರನ್ನ, ಹವಳಗಳನ್ನ, ಮುತ್ತು ಮಾಣಿಕ್ಯವನ್ನ, ವಜ್ರವನ್ನ. ಆದರೆ ಕವಿ ಇಲ್ಲಿ ಸುಭಾಷಿತಕಾರ ಹೇಳ್ತಾ ಇದ್ದಾನೆ ಏನಂತ ಅಂದ್ರೆ, ಮೂಢೈಹಿ ಪಾಷಾಣ ಖಂಡೇಶು, ಮೂಢರು ಪಾಷಾಣದಲ್ಲಿ ಮಾತ್ರ, ಕಲ್ಲಲ್ಲಿ ಮಾತ್ರ ರತ್ನವನ್ನು ಹುಡುಕ್ತಾ ಇದ್ದಾರೆ. ಆದರೆ ಈ ಭೂಮಿಯಲ್ಲಿ ಪೃಥಿವ್ಯಾಂ ತ್ರೀಣಿ ರತ್ನಾನಿ, 3 ವಿಶೇಷವಾದ ರತ್ನಗಳಿದ್ದಾವೆ. ಯಾವುದಂದ್ರೆ ಅದು ಜಲಂ, ಅನ್ನಂ, ಸುಭಾಷಿತಂ. ಜಲಂ, ನಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಂಡು ನಮಗೆ ಬದುಕಲಿಕ್ಕೆ ತ್ರಾಣವನ್ನು ಕೊಡತಕ್ಕಂತಹ ನೀರು ವಿಶೇಷವಾದ ರತ್ನ. ಹಾಗೆ ನಾವು ಬದುಕಿದ್ದೀವಿ, ನಮ್ಮ ತೋಳಿನಲ್ಲಿ ಶಕ್ತಿ ಇದೆ ಅಂತ ಆದರೆ ಅದಕ್ಕೆ ನಮಗೆ ಶಕ್ತಿಯನ್ನು ಕೊಡ್ತಕ್ಕಂತಹ 2ನೆಯ ರತ್ನ ಅದು ಅನ್ನ. ಹಾಗೆ ಮತ್ತೊಬ್ಬರ ಜೊತೆ ಬಾಂಧವ್ಯವನ್ನು ಬೆಳೆಸಬೇಕು, ಸ್ನೇಹವನ್ನು ಬೆಳೆಸಬೇಕು. ಈ ಪ್ರಪಂಚದಲ್ಲಿ ಎಲ್ಲರ ಜೊತೆ ನಾವು ಬೆರೀಬೇಕು ಅಂತಂದರೆ ಒಳ್ಳೆಯ ಮಾತನಾಡಬೇಕು, ಅದು ಸುಭಾಷಿತ. 3ನೆಯ ರತ್ನ ಸುಭಾಷಿತ. ಪೃಥಿವ್ಯಾಂ ತ್ರೀಣಿ ರತ್ನಾನಿ, ಈ ಭೂಮಿ ಮೇಲೆ ಇರ್ತಕ್ಕಂಥ 3 ರತ್ನಗಳು ಯಾವುದು? ಜಲ, ಅನ್ನ, ಸುಭಾಷಿತ. ಆದರೆ ಮೂಢರು, ಏನು ತಿಳುವಳಿಕೆ ಇಲ್ಲದೆ ಇರತಕ್ಕಂಥವರು, ಅಜ್ಞಾನಿಗಳು ಏನು ಮಾಡ್ತಾ ಇದ್ದಾರೆ? ಕಲ್ಲುಗಳಲ್ಲಿ ಸಿಗುವಂಥ, ಭೂಮಿ ಒಳಗಡೆ ಇರ್ತಕ್ಕಂಥ ಕಲ್ಲುಗಳನ್ನೇ ಇದೇ ದೊಡ್ಡದು, ಇದೇ ರತ್ನ, ಇದೇ ಪ್ರೇಷಿಯಸ್ ಥಿಂಗ್, ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದಲ್ಲ, ಬೇಕಾಗಿರ್ತಕ್ಕಂಥದ್ದು ಜಲ, ಅನ್ನ, ಸುಭಾಷಿತ.